ನಮಸ್ಕಾರ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಪಂಡಿತ್ ಕಾರ್ತಿಕ್ ಡಿಯರ್ ಅಹಮದುಲ್ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ತಂಡೂಲ ಶಾಸ್ತ್ರ, ತಂಡೂಲ ಪ್ರಶ್ನಾಶಾಸ್ತ್ರ ಅನ್ನೋದು ಒಂದು ವಿಡಿಯೋ ಇವತ್ತು. ಸೊ ತಂಡೂಲ ಪ್ರಶ್ನಾಶಾಸ್ತ್ರ ಅಂದರೆ ಏನು? ಇದರಲ್ಲಿ ಎರಡು ಬರುತ್ತೆ, ಒಂದು ತಂಡೂಲ, ತಾಂಡೂಲ. ತಂಡೂಲ ಪ್ರಶ್ನಾಶಾಸ್ತ್ರ ಅಂತಂದರೆ ಅಕ್ಕಿಯನ್ನು ಆಧಾರ ಮಾಡಿ ಹೇಳುವಂಥದ್ದು ತಂಡೂಲ ಪ್ರಶ್ನಾಶಾಸ್ತ್ರ, ತಂಡೂಲ. ತಾಂಡೂಲ ಪ್ರಶ್ನಾಶಾಸ್ತ್ರ ಅಂತಂದರೆ ಈ ಪಗಡೆ ಆಡುವಂತಹ ಏನು ವಸ್ತು ಬರುತ್ತಲ್ಲ, ನಂಬರ್ ಬೀಳುವಂತಹ ಗಸಿ, ಆ ಪಗಡೆ ಆಡುವಂಥ ವಸ್ತು ಆಡುವಂಥ ತಾಂಡೂಲ. ಸೊ ಎರಡಕ್ಕೂ ವ್ಯತ್ಯಾಸ ಇದೆ. ಸೊ ಇವತ್ತು ತಂಡೂಲ ಪ್ರಶ್ನಾಶಾಸ್ತ್ರದ ಬಗ್ಗೆ ನೋಡೋಣ. ತಂಡೂಲ ಪ್ರಶ್ನಾಶಾಸ್ತ್ರ ಅಂತಂದರೆ ಅಕ್ಕಿಯನ್ನು ಆಧಾರ ಮಾಡಿ ಒಂದು ಇಷ್ಟು ಅಕ್ಕಿಯನ್ನು ತಗೊಂಡು ಆ ಅಕ್ಕಿಗೆ ಮಂತ್ರೋಪದೇಶ ಮಾಡುವಂಥದ್ದು. ಮಂತ್ರೋಪದೇಶ ಅಂತಂದರೆ ತಾವು ಸಿದ್ಧಿಸಿರುವಂತಹ ಪ್ರಶ್ನಾ ಮಂತ್ರವನ್ನು ಆ ಅಕ್ಕಿಗೆ ಮಂತ್ರ ಪ್ರೋಕ್ಷಣೆಯನ್ನು ಅಥವಾ ಮಂತ್ರೋಪಚಾರವನ್ನು ಮಾಡಿ ಅದರಿಂದ ಪ್ರಶ್ನೆಯನ್ನು ನೋಡುವಂಥದ್ದು. ಸೊ ಅದೇ ತಂಡೂಲ ಪ್ರಶ್ನಾಶಾಸ್ತ್ರ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತಂದರೆ, ನಾರ್ಮಲ್ ಆಗಿ ನಾವು ನೋಡುವಂಥದ್ದು ಅಕ್ಕಿಯನ್ನು ಎರಡು ಮಣೆಗಳಾಗಿ ಮಾಡಿಕೊಂಡು, ಎರಡು ಮಣೆಗಳಾಗಿ ಅಕ್ಕಿಯನ್ನು ತಗೊಂಡು ಆ ಅಕ್ಕಿಯನ್ನು ಎರಡು ತುದಿಯನ್ನು ಸ್ವಲ್ಪ ಉಜ್ಜಬೇಕು ನೆಲಕ್ಕೆ, ಸಿಂಗಲ್ ಅಕ್ಕಿಯನ್ನು ಆ ಥರ ಮಾಡಿಕೊಂಡು ಆ ನಂತರ ಒಂದಿಷ್ಟು ಅಕ್ಕಿಯನ್ನು ಶೇಖರಣೆ ಮಾಡಿ ಎರಡೂ ಕಡೆ ತುದಿಯನ್ನು ಸ್ವಲ್ಪ ನೆಲಕ್ಕೋ ಅಥವಾ ಅದರ ಕಲ್ ಮೇಲೆ ಉಜ್ಜಿ ಆ ಅಕ್ಕಿ ಎರಡೂ ತುದಿಯನ್ನು ಮಣಪು ಮಾಡ್ಕೋಬೇಕು. ಆ ನಂತರದಲ್ಲಿ ಅದೇ ಅಕ್ಕಿಯಲ್ಲಿ ಒಂದಿಷ್ಟು ಅಕ್ಕಿಯನ್ನು ಸಂಗ್ರಹಣೆ ಮಾಡಿಕೊಂಡು ಮಂಗಳ ದ್ರವ್ಯವಾದಂತಹ ಅರಿಶಿಣವನ್ನು ಸೇರಿಸುವಂಥದ್ದು, ಕುಂಕುಮವನ್ನು ಸೇರಿಸುವಂಥದ್ದು, ಅಥವಾ ತಾವು ಸಿದ್ಧಿ ಮಾಡಿದಂತಹ ಭಸ್ಮ ಪ್ರಕಾರಗಳನ್ನು, ಮೂಲಿಕೆಗಳ ವಜ್ರವನ್ನು ಅದಕ್ಕೆ ಹಾಕಿ ಅದನ್ನು ಬೆರೆಸ್ಕೊಂಡು ಅದರಲ್ಲಿ ಶಾಸ್ತ್ರವನ್ನು ನೋಡುವಂಥದ್ದು ತಂಡೂಲ ಪ್ರಶ್ನಾಶಾಸ್ತ್ರ ಅಂತ ಕರಿತೀವಿ. ಆ ಪ್ರಶ್ನಾಶಾಸ್ತ್ರದ ಒಂದು ವಿಧಾನ ಏನಂತಂದರೆ ಹಲವಾರು ವಿಧಾನದಲ್ಲಿ ನೋಡ್ತಾರೆ. ಕೆಲವರು ಪ್ರಶ್ನೆಗೆ ತಕ್ಕ ಹಾಗೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ನೋಡಿದ್ರೆ, ಇನ್ನೊಂದು ನಾರ್ಮಲ್ ಆಗಿ ಸಾಮಾನ್ಯವಾಗಿ ಎಲ್ಲದಕ್ಕೂ ಬರುವಂಥದ್ದು ಆ ಅಕ್ಕಿಯನ್ನು ತಮ್ಮ ಉಂಗುರದ ಬೆರಳಿನಿಂದ ಮಂತ್ರವನ್ನು 3 ಬಾರಿ ಜಪ ಮಾಡಿ ಆ ಅಕ್ಕಿಯನ್ನು ತೆಗೆದು 4 ವಿಂಗಡಣೆಯಾಗಿ ಇಡಬೇಕು. ಆ ನಂತರದಲ್ಲಿ 4 ವಿಂಗಡಣೆಯಾಗಿ ಅಕ್ಕಿಯನ್ನು ಇಟ್ಟು ಯಾವ್ಯಾವುದರಲ್ಲಿ ಯಾವ್ಯಾವ ರೀತಿಯಾದ ಸಂಖ್ಯೆಗಳು ಬಂದಿದೆ ಅನ್ನೋದು ಆಧಾರ ಮಾಡಿಕೊಂಡು ಆ ಸಂಖ್ಯೆಯನ್ನು ಲೆಕ್ಕ ಮಾಡಿ ಚಿಹ್ನೆಯನ್ನು ಗುರುತು ಮಾಡಿಕೊಂಡು ತಂಡೂಲ ಪ್ರಶ್ನಾಶಾಸ್ತ್ರದಲ್ಲಿ ಬರುವಂತಹ ಫಲವನ್ನು ಹೇಳುವಂಥದ್ದು. ಇದು ತಂಡೂಲ ಪ್ರಶ್ನಾಶಾಸ್ತ್ರ ಆಗಿರುತ್ತೆ. ಅದೇ ರೀತಿಯಾಗಿ ತಾಂಡೂಲ ಪ್ರಶ್ನಾಶಾಸ್ತ್ರದಲ್ಲಿ ಆ ತಾಂಡೂಲವನ್ನು ನಾವು ಪ್ರಹಾರ ಅಂತಂದರೆ ಬಿಡೋದು ಅಂತೇಳಿ, ಆ ತಾಂಡೂಲವನ್ನು ಪ್ರಹಾರ ಮಾಡಿದಾಗ ಅದರಲ್ಲಿ ಬರುವಂತಹ ಸಂಖ್ಯೆಯನ್ನು ಆಧಾರ ಮಾಡಿ ನಾವು ಉತ್ತರವನ್ನು ಅಥವಾ ಫಲವನ್ನು ಹೇಳುವಂಥದ್ದು ತಾಂಡೂಲ ಪ್ರಶ್ನಾಶಾಸ್ತ್ರ ಆಗಿರುತ್ತದೆ. ಸೊ ಇದು ಇವತ್ತಿನ ವಿಷಯ ಆಗಿರುತ್ತೆ. ನಮಸ್ಕಾರ.